ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನಾನು ನಿಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸಂದೇಶ ಮೆಸೇಜ್ ಏನಿದೆ ಅಂತ ಹೇಳಿ ಒಂದು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ರೀಡಿಂಗು. ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ನೋಡೋಣ ಇವತ್ತಿನ ಕಾರ್ಡ್ಸ್ ಅಲ್ಲಿ ರಾಯರ್ ಕಡೆಯಿಂದ ನಿಮಗೆ ಏನೆಲ್ಲ ಸಂದೇಶಗಳು ಸಿಗ್ಬೋದು ಅಂತ ಹೇಳಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ನನ್ನನ್ನ. ಇನ್ನು ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಕಾರ್ಡ್ ರೀಡಿಂಗ್ ನ ನೋಡ್ಬೋದು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಚಾನೆಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡುವಂತ ಯಾವುದೇ ವಿಡಿಯೋಗಳ ಅಪ್ಡೇಟ್ಸ್ ಗಳು ಕೂಡ ನಿಮ್ಗೆ ಮಿಸ್ ಆಗದೆ ಬಂದು ತಲುಪತ್ತೆ. ಓಕೆನಾ? ನೀವು ಇಲ್ಲಿ ಯಾವುದೇ ಕಾರ್ಡ್ ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಸ್ ಗಳನ್ನ ತೆಗೆದ್ಬಿಟ್ಟು ಅದ್ರ ಮೂಲಕ ಉತ್ತರನ ಹುಡ್ಕುವಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನಿಮ್ಗೆ ರಾಯರ ಕಡೆಯಿಂದ ಆಶೀರ್ವಾದ ಸಂದೇಶ ಏನ್ ಬರ್ಬೋದು ಅಂತ ಹೇಳಿ. ಮೊದಲನೇ ಕಾರ್ಡು 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಾನು ನಿಮ್ಗೆ ಎಲ್ಲಾ ಕಾರ್ಡ್ಸ್ ನ ತೋರಿಸ್ಬಿಡ್ತೀನಿ ಮೊದಲು ಏನೇನ್ ಬಂದಿದೆ ನಿಮ್ಗೆ ಅಂತ ಹೇಳಿ. ಸೆಕೆಂಡ್ ಕಾರ್ಡ್, ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್, 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂಡ್ ಥರ್ಡ್ ಕಾರ್ಡ್ ಬಂದ್ಬಿಟ್ಟು 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಪೆಂಟಿಕಲ್ಸ್ ತುಂಬಾನೇ ಜಾಸ್ತಿ ರಿಪೀಟ್ ಆಗಿದೆ. ಮೇ ಬಿ ಇವತ್ತು ನೋಡ್ತಾ ಇರುವಂತವ್ರು ಬಹಳ ಹಣದ ಒಂದು ಇದು ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಇರುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ. ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದ ಟೆಂಪರೆನ್ಸ್ ಬಂದಿದೆ. ಫಿಫ್ತ್ ಕಾರ್ಡು ದ ಫೂಲ್ ಬಂದಿದೆ. ಸೊ ಇವಾಗ ನಾನು ನಿಮ್ಗೆ ಒಂದೊಂದೇ ಕಾರ್ಡ್ಸ್ ಗಳ ಮುಖಾಂತರ ನಿಮಗೆ ಸಂದೇಶ ಏನಂತ ಹೇಳಿ ಡೀಟೇಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಮೊದಲನೇ ಕಾರ್ಡ್ ಬಂದ್ಬಿಟ್ಟು 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಇಲ್ಲಿ ಯಾವುದೋ ಒಂದು ಸಲುವಾಗಿ ವರ್ಕ್ ಮಾಡೋದಕ್ಕೆ ರಾಯರು ಉತ್ತೇಜನ ಕೊಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಬ್ರು ಕೈಯಲ್ಲೇ ಅದು ಮಾಡುವಂತ ಕೆಲಸ ಅಲ್ಲ ಅದು. ನೀವು ಒಬ್ರೇ ಮಾಡ್ತೀನಿ ಅಂದ್ರೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಟೀಮ್ ವರ್ಕ್ ಮಾಡೋದ್ರಿಂದ ಅಥವಾ ಕೂಡಿ ಕೆಲಸ ಮಾಡೋದ್ರಿಂದ ನಿಮಗೆ ಇದರಲ್ಲಿ ಯಶಸ್ಸು ಜಾಸ್ತಿ ಸಿಗುತ್ತೆ ಅಂತ ರಾಯರು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡು. ಎಲ್ಲಿ ಸಾಮರಸ್ಯ ಇರುತ್ತೋ, ಎಲ್ಲಿ ಟೀಮ್ ವರ್ಕ್ ಇರುತ್ತೋ, ಒಗ್ಗಟ್ಟಿನಲ್ಲಿ ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ ಜಯ ಯಾವಾಗ್ಲೂ ಸಿಗತ್ತೆ ಅಂತ ಹೇಳಿ ಹೇಳುವಂತ ಒಂದು ಪ್ರಯತ್ನ ರಾಯರ್ ಕಡೆಯಿಂದ ಇಲ್ಲಿ ಆಗಿದೆ. ಸೊ ನೀವು ಅಷ್ಟೇ ಇನ್ನೇನಾದ್ರೂ ಹೊಸ ಕೆಲಸಗಳು ಹುಡುಕ್ತಾ ಇದ್ರೆ, ಕೆಲಸಗಳನ್ನ ಮಾಡ್ಬೇಕು ಅಂತ ಬಯಸ್ತಾ ಇದ್ರೆ, ಅಥವಾ ಯಾರೆಲ್ಲ ಜಾಬ್ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ರೆ ಇನ್ನು ಪ್ರೋಗ್ರೆಸ್ ಅಲ್ಲಿ ಇದೆ ಅವರಿಗೆ ಮೇ ಬಿ ಜಾಬ್ ಸಿಕ್ಕಿದ್ಮೇಲೆ ಒಂದು ಟೀಮ್ ಗಳಲ್ಲಿ ಕೆಲಸ ಮಾಡುವಂತದ್ದು. ಲೈಕ್ ಬ್ಯಾಂಕ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ಕೊಳ್ಳಿ, ಅಲ್ಲಿ ಒಂದಷ್ಟು ಜನಗಳ ಜೊತೆ ನಾವು ಕೂಡಿ ಅವ್ರನ್ನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಒಪಿನಿಯನ್ ಕೇಳ್ಕೊಂಡು ಅವ್ರ ಏನ್ ಹೇಳ್ತಾರೆ ಅದನ್ನು ಕೆಲವೊಂದ್ಸರಿ ಅನುಸರಿಸ್ಕೊಂಡು ಕೆಲಸ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಟೀಮ್ ವರ್ಕ್ ತುಂಬಾನೇ ಜಾಸ್ತಿ ಮಾಡೋದ್ರಿಂದ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ನಿಮ್ಮ ಒಂದು ಜೀವನದಲ್ಲಿ ಯಾವುದೇ ಒಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ನೀವು ಒಬ್ಬರೇ ಮಾಡೋದಕ್ಕಿಂತ ಟೀಮ್ ಅಲ್ಲಿ ವರ್ಕ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಜಾಸ್ತಿ ಯಶಸ್ಸು ಸಿಗುತ್ತೆ ಅಂತ ಹೇಳುವಂತ ಒಂದು ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಅಷ್ಟೇ ಎಲ್ಲಾದ್ರೂ ನೀವು ಕೆಲಸ ಮಾಡ್ತೀವಿ ಅಂದ್ರೆ ದಯವಿಟ್ಟು ನಿಮ್ಮ ಸಹೋದ್ಯೋಗಿಗಳು ಯಾರು ಇರ್ತಾರೆ, ಕಲೀಗ್ಸ್ ಗಳು ಎಲ್ಲ ಆಫೀಸಲ್ಲಿ ಆಗಿರ್ಬೋದು, ನೀವು ಕೆಲಸ ಮಾಡುವಂತ ಜಾಗಗಳಲ್ಲಿ ಆಗಿರ್ಬೋದು, ಅವ್ರ ಜೊತೆ ಒಂದು ಚೆನ್ನಾಗಿರುವಂತ ರಿಲೇಶನ್ಶಿಪ್ ನ ಇಟ್ಕೊಂಡು ಚೆನ್ನಾಗಿ ಅವ್ರನ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಒಂದು ಕೆಲಸಗಳು ಚೆನ್ನಾಗಿ ನಡೆಯುತ್ತೆ, ಸುಗಮವಾಗಿ ನಡೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮನಸ್ತಾಪ ಮಾಡ್ಕೋಬೇಡಿ. ದಯವಿಟ್ಟು ಜಗಳಗಳು, ಕಲಹಗಳು, ಅವರಿಗೆ ಮೋಸ ಮಾಡುವಂತದ್ದು ಅಥವಾ ಬ್ಯಾಕ್ ಸ್ಟೆಬ್ಬಿಂಗ್ ಆಗಿರ್ಬೋದು, ಅಥವಾ ಒಂದು ಕಡೆ ಕೆಲಸ ಮಾಡೋ ಜಾಗದಲ್ಲಿ ಅಲ್ಲಿಂದ ಇಲ್ಲಿ ಹೇಳುವಂತದ್ದು ಅಥವಾ ಮೆಸೇಜ್ ಗಳನ್ನ ಪಾಸ್ ಮಾಡುವಂತದ್ದು, ಆತರ ಕೆಲಸಗಳನ್ನ ಮಾಡಿ ಸಂಬಂಧಗಳನ್ನ ಕೆಡಿಸ್ಕೊಳ್ಳುವಂತಹ ಕೆಲಸಗಳನ್ನ ಮಾಡ್ಕೋಬೇಡಿ. ಎಷ್ಟಾಗತ್ತೆ ಅಷ್ಟು ನಿಮ್ ಕೈಯಲ್ಲಿ ಒಳ್ಳೆದನ್ನೇ ಮಾಡ್ಕೊಂಡು ಹೋಗಿ. ಆದಷ್ಟು ಟೀಮ್ ವರ್ಕ್ ಮಾಡುವಾಗ ನಿಮ್ ಕಡೆಯಿಂದ ಏನೇ ಲೈಕ್ ಒಳ್ಳೇದ್ ಮಾಡಕ್ಕೆ ಆಗಿಲ್ಲ ಅಂದ್ರೂ ದಯವಿಟ್ಟು ಕೆಟ್ಟದನ್ನಂತೂ ಯಾವುದಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಎಲ್ಲರ ಜೊತೆ ಚೆನ್ನಾಗಿರಿ. ಅವ್ರವ್ರು ಮಾಡಿರೋ ಕರ್ಮಗಳನ್ನ ಅವರು ಅನುಭವಿಸ್ತಾರೆ.
ಟೀಮ್ ವರ್ಕ್ ಅಲ್ಲಿ ನಿಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಒಳ್ಳೇದ್ ಮಾಡ್ಕೊಂತ ಹೋಗಿ ಅಂತ ಹೇಳೋ ಪ್ರಯತ್ನ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು 10 ಆಫ್ ಕಪ್ಸ್ ಬಂದಿದೆ. ಬ್ಯೂಟಿಫುಲ್ ಕಾರ್ಡ್. 10 ಆಫ್ ಕಪ್ಸ್ ಯಾರೆಲ್ಲ ಕ್ಲೈಮ್ ಮಾಡ್ಕೋಬೇಕಂತ ಇದ್ದೀರಿ ದಯವಿಟ್ಟು ನೀವು ಕ್ಲೈಮ್ ಮಾಡ್ಕೋಬಹುದು. ಈ 10 ಅನ್ನೋದು ಒಂದು ಕಂಪ್ಲೀಷನ್ ನ ತೋರಿಸುತ್ತೆ, ಒಂದು ಜಾಯ್ ನ ತೋರಿಸುತ್ತೆ, ಒಂದು ಪ್ರಾಸ್ಪರಿಟಿನ ತೋರಿಸ್ತಾ ಇರುತ್ತೆ. ಅಂಡ್ ಇದೊಂಥರ ಕಂಪ್ಲೀಟ್ ಫ್ಯಾಮಿಲಿದು ತೋರಿಸ್ತಾ ಇದೆ. ಮೇ ಬಿ ನಿಮ್ಮ ಒಂದು ಮುಂಬರುವಂತ ದಿನಗಳಲ್ಲಿ ನಿಮ್ಮ ಫ್ಯಾಮಿಲಿ ಲೈಫ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹಾರ್ಮನಿ ಅಂದ್ರೆ ಸಾಮರಸ್ಯ ಬಿಲ್ಡ್ ಆಗ್ತಿರೋದು ಕಾಣಿಸ್ತಾ ಇದೆ. ತುಂಬಾ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ನಿಮ್ಮ ಮಕ್ಕಳ ಜೊತೆ ತುಂಬಾನೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಒಂಥರ ಕಂಪ್ಲೀಷನ್, ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ರೆ ಯಾವ ತರ ಒಂದು ಜೀವನ ಕಂಪ್ಲೀಷನ್ ಅಂತ ನಮ್ಗೆ ಫೀಲ್ ಆಗುತ್ತಲ್ಲ, ಸೊ ಅದೇ ತರ ಒಂದು ಫೀಲಿಂಗ್ ಇರುವಂತ ಕಾರ್ಡ್ ಇದು. ಇದೊಂಥರ ಹ್ಯಾಪಿ ಕಾರ್ಡ್ ಗೈಸ್. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಗುಡ್ ಟೈಮ್ ನ ನೀವು ನಿಮ್ಮ ಇಷ್ಟಪಟ್ಟವ್ರ ಜೊತೆ ಕಳೀತಾ ಇರುವಂತ ಒಂದು ಕ್ಷಣಗಳನ್ನ ಈ ಕಾರ್ಡ್ ನೆನಪಿಸುತ್ತೆ. ಅಂಡ್ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಅವರು ನಿಮ್ ಜೊತೆ ಕಾಲ ಕಳಿಬೇಕು ಅಂತ ಹೇಳಿ ಬಂದು ನಿಮ್ ಜೊತೆ ಸೇರ್ಕೊಳ್ಳುವಂಥದ್ದು ಅಥವಾ ಒಟ್ಟಿಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಆಗುವಂಥದ್ದು, ಫ್ರೆಂಡ್ಸ್ ಜಾಯಿನ್ ಆಗ್ಬಿಟ್ಟು ಪಾರ್ಟಿ ಮಾಡುವಂಥದ್ದು ಅಥವಾ ಒಳ್ಳೆ ಸಮಯ ಕಳೆಯುವಂಥದ್ದು, ಅಥವಾ ಮನೇಲಿ ಏನಾದ್ರೂ ಫಂಕ್ಷನ್ ಇದೆ ನೀವು ಅವ್ರನ್ನ ಇನ್ವೈಟ್ ಮಾಡುವಂಥದ್ದು, ಅವ್ರ ಜೊತೆ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡುವಂಥದ್ದು. ಮತ್ತೆ ಯಾರೆಲ್ಲ ಹೌಸ್ ಬೈ ಮಾಡೋದಕ್ಕೆ ನೋಡ್ತಿದ್ದೀರಾ ಅವರಿಗೆ ಬಿಗ್ ಎಸ್ ಅಂತ ತೋರಿಸ್ತಾ ಇದೆ. ಮೇ ಬಿ ಹೌಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಅಥವಾ ಏನೋ ಒಂದಾಗಿರ್ಬೋದು ನಿಮ್ ಜೀವನದಲ್ಲಿ ಬೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಇದೊಂದು ಒಳ್ಳೆ ಟೈಮು. ನೀವು ಇವಾಗ ಪ್ಲಾನ್ ಮಾಡೋದ್ರಿಂದ ನಿಮ್ಗೆ ಅದರಲ್ಲಿ ಒಳ್ಳೇದಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನೀವು ಎಲ್ಲರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಾನು ಕೂಡ ನೋಡ್ತಿರ್ತೀರಾ. ನಿಮಗೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಲ್ಲರ ಬಗ್ಗೆ ಗಮನ ಹರಿಸ್ತೀರಾ, ಎಕ್ಸ್ಪೆಷಲಿ ಮಕ್ಕಳ ಬಗ್ಗೆ ತುಂಬಾ ಕೇರ್ ಮಾಡ್ತೀರಾ. ನಿಮ್ಮ ಹಿರಿಕರು ಅಂದ್ರೆ ನಿಮ್ಮ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ಯಾರಿರ್ತಾರೆ, ಅಜ್ಜ ಅಪ್ಪ, ಅವರ ಕಡೆನೂ ಕೂಡ ಕೇರ್ ಮಾಡುವಂಥದ್ದು. ಮನೆಯಲ್ಲಿ ಮಿಸಸ್ ಇದ್ರೆ ಅಥವಾ ಹಸ್ಬೆಂಡ್ ಇದ್ರೆ ಅವ್ರ ಕಡೆ ಕೂಡ ನೀವು ಕೇರ್ ಮಾಡುವಂಥದ್ದು. ಅವರ ಸೆಕ್ಯೂರಿಟಿಗೆ ನಾನು ಏನೆಲ್ಲ ಮಾಡಿದೀನಿ ಅಂತ ಹೇಳಿ ಕೇರ್ ಮಾಡುವಂಥದ್ದು. ಮತ್ತೆ ಅವ್ರಿಗೆ ಏನೆಲ್ಲ ಪ್ರಾಪರ್ಟೀಸ್ ನಾನು ಮಾಡ್ತೀನಿ, ಅವರಿಗೆ ಯಾವ ತರ ನಾನು ಸೆಕ್ಯೂರ್ ಮಾಡೋದಕ್ಕೆ ಸಾಧ್ಯ ಲೈಫ್ ಅಲ್ಲಿ, ಅದನ್ನು ಕೂಡ ನೀವು ಥಿಂಕ್ ಮಾಡ್ತಿರುವಂತ ಕಾರ್ಡು. ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್. ನೀವು ಇದನ್ನ ಕ್ಲೈಮ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂದು ನೀವು ಮಾಡ್ತಿರುವಂತ ಪ್ರಯತ್ನಕ್ಕೆ ಫಲ ಯಾವಾಗ ಸಿಗತ್ತೆ, ಅಥವಾ ನೀವು ಆಗ್ತಿರುವಂತ ಹಾರ್ಡ್ ವರ್ಕಿಗೆ ಎಫರ್ಟ್ಸ್ಗೆ ಫಲ ಯಾವಾಗ ಸಿಗತ್ತೆ ಅಂತ ಹೇಳಿ ಕಾಯ್ತಿರುವಂತ ಕಾರ್ಡ್ ಇದು. ತುಂಬಾನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ, ಬಟ್ ಅದಕ್ಕೆ ತಕ್ಕಂತ ಪ್ರತಿಫಲ ಯಾಕೋ ನಿಮ್ಗೆ ಸಿಗ್ತಾ ಇಲ್ವೇನೋ ಅಂತ ಹೇಳಿ ನೀವು ಒಂದ್ ಕಡೆ ತುಂಬಾನೇ ಬೇಜಾರಾಗಿರುವಂತದ್ದು, ತುಂಬಾನೇ ಕಾಯ್ತಾ ಇರುವಂತದ್ದು. ಅಯ್ಯೋ ಯಾವಾಗಪ್ಪ ಆಗತ್ತೆ, ಯಾವಾಗ ದುಡ್ಡು ಬರುತ್ತೆ, ಯಾವಾಗ ಈ ಕೆಲಸ ಆಗತ್ತೆ ಅಂತ ಹೇಳಿ ಕಾಯ್ತಿರುವಂತದ್ದು. ಫೋಕಸ್ ಆಗಿ ಕಾಯ್ತಿರೋದು, ಫೋಕಸ್ ಮಾಡಿದ್ದೀರಾ ಆ ಒಂದು ಕೆಲ್ಸದ ಬಗ್ಗೆ, ಆ ಒಂದು ಇನ್ಕಮ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಫೋಕಸ್ ಮಾಡ್ತಿರೋದು, ಆ ಒಂದು ಗುರಿ ಕಡೆನೆ ಯೋಚನೆ ಮಾಡ್ತಿರೋದು, ಈ ಪ್ರಾಜೆಕ್ಟ್ ಕಡೆನೆ ಯೋಚನೆ ಮಾಡ್ತಾ ಇರೋದು. ಲೈಕ್ ತುಂಬಾ ಟಯರ್ಡ್ ಕೂಡ ಆಗಿದ್ದೀರಾ ಅಟ್ ದ ಸೇಮ್ ಟೈಮ್. ಸೊ ನೀವು ಏನಂದ್ರೆ ನಿಮ್ಗೆ ಅದರಿಂದ ಫಲ ಬರ್ಬೇಕು, ಅದಕ್ಕೆ ಫೋಕಸ್ ಆಗಿ ಕಾಯ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ರಾಯರ್ ಕಡೆಯಿಂದ ಏನ್ ಮೆಸೇಜ್ ಬರ್ತಿದೆ ಅಂತ ಹೇಳಿದ್ರೆ, ನೀವೇನ್ ಕೆಲಸ ಮಾಡ್ತಿದ್ದೀರಾ ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗಿ ಅಂಟಿಲ್ ಯು ಗೆಟ್ ಸಕ್ಸಸ್. ನಿಮಗೆ ಸಕ್ಸಸ್ ಅನ್ನೋದು ಸಿಗೋವರೆಗೂ ಸ್ಟಾಪ್ ಮಾಡಕ್ ಹೋಗ್ಬೇಡಿ, ಬ್ರೇಕ್ ಕೂಡ ತಗೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ. ಕೀಪ್ ಫೋಕಸ್ ಅಂಡ್ ಕೀಪ್ ಬಿಲೀವ್. ನೀವು ಮಾಡ್ತಿರೋ ಅಂತ ಕೆಲಸದಲ್ಲಿ ನಂಬಿಕೆ ಇಟ್ಟು ಫೋಕಸ್ ಮಾಡಿ ಆ ಕೆಲಸನ ಮಾಡ್ಕೊಂತ ಹೋಗಿ. ಯಾರೇ ಏನೇ ಬಂದು ಅದನ್ನ ತಡಿಯಕ್ ಹೋದ್ರು ನೀವು ಅದನ್ನ ನಿಲ್ಸಕ್ ಹೋಗ್ಬೇಡಿ, ಬ್ರೇಕ್ ತಗೊಳಕ್ಕೂ ಹೋಗ್ಬೇಡಿ. ಜಸ್ಟ್ ಫೋಕಸ್ ಮಾಡಿ ನಿಮ್ ಗೋಲ್ ಕಡೆ. ಡೆಫಿನೆಟ್ಲಿ ನಿಮ್ಮ ಒಂದು ಅಮೌಂಟ್ ಏನಿದೆ, ನೀವು ಕಾಯ್ತಿರುವಂತ ಕೆಲಸ ಆಗುವಂತ ಚಾನ್ಸಸ್ ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಒಂದು ನಂಬಿಕೆ, ಹೋಪ್ಸ್ ಗಳನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಂಗೆ ಗೊತ್ತು ನೀವು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಫೋಕಸ್ಡ್ ಆಗಿ ಅಂತ ಹೇಳಿ. ಯು ಆರ್ ಆಲ್ಮೋಸ್ಟ್ ದೇರ್. ನೀವೇನು ನಿಮ್ಮ ಗುರಿನ ಆಲ್ಮೋಸ್ಟ್ ರೀಚ್ ಆಗೋದಕ್ಕೆ ಬಂದಿದ್ದೀರಾ, ಆಲ್ಮೋಸ್ಟ್ ನೀವೇನು ಅಲ್ಲಿ ಇದ್ದೀರಾ. ಸೊ ಇಂಥ ಟೈಮಲ್ಲಿ ನೀವು ಬ್ರೇಕ್ ತಗೊಳ್ಳೋದು, ಅದರಿಂದ ಮತ್ತೆ ಸ್ಟೆಪ್ ಬ್ಯಾಕ್ ಮಾಡೋದು, ಫೋಕಸ್ ಲೆಸ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಮಾಡಿದ್ರೆ ನಿಮಗೇನೆ ಲಾಸ್ ಆಗುತ್ತೆ. ಇಷ್ಟು ದಿನ ನೀವು ಮಾಡ್ತಿರೋ ಅಂತ ಕೆಲ್ಸಕ್ಕೂ ಕೂಡ ಏನು ಒಂದು ಒಳ್ಳೇದಾಗಲ್ಲ. ಒಳ್ಳೇದು ನೀವು ಏನ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದೀರಾ ಅದರಿಂದ ಮತ್ತೆ ನೀವೇ ಸ್ಟೆಪ್ ಬ್ಯಾಕ್ ಮಾಡ್ಕೊಂಡಂಗೆ. ಸೊ ಆ ತರ ಸ್ಟೆಪ್ ಬ್ಯಾಕ್ ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಿದೆ. ಸೊ ಇನ್ನು 4th ಕಾರ್ಡ್ ಬಂದ್ಬಿಟ್ಟು ಟೆಂಪರೆನ್ಸ್ ಬರ್ತಿದೆ. ಟೆಂಪರೆನ್ಸ್ ಅನ್ನೋದು ಗೊತ್ತು ನನಗೆ, ನಿಮ್ಗೆ ತುಂಬಾ ಎಮೋಷನಲಿ ಡ್ಯಾಮೇಜ್ ಆಗ್ತಾ ಇದ್ದೀರಾ, ಏನು ಆಗ
ಕೆಲ್ಸಗಳು ಆಗ್ತಾ ಇಲ್ವಲ್ಲ, ಬರೋ ಕಡೆಯಿಂದನೂ ದುಡ್ಡು ಬರ್ತಾ ಇಲ್ಲ, ನಾನ್ ಅನ್ಕೊಂಡಿರೋಷ್ಟು ಮಟ್ಟಿಗೆ ಸಕ್ಸಸ್ ನಾನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನೀವೇನೆಲ್ಲ ಸ್ಟ್ರಗಲ್ ಮಾಡ್ತಿದ್ದೀರಾ, ಮೈಂಡ್ ಅಲ್ಲೇ ಥಿಂಕ್ ಮಾಡ್ತಿದ್ದೀರಾ, ಕೆಲವೊಂದ್ಸರಿ ನಿಮಗೆ ದುಃಖ ಕೂಡ ಆಗ್ತಾ ಇದೆ ಆ ವಿಚಾರ ಯೋಚನೆ ಮಾಡಿದಾಗ. ಸೊ ನಿಮಗೆ ಏನ್ ಅನ್ಸ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಹೋಪ್ಸ್ ನ ಕಳ್ಕೊತಿದೀನಿ ಅನ್ನೋ ಒಂದು ಫೀಲಿಂಗ್ ಕೂಡ ನಿಮಗೆ ಬರ್ತಾ ಇದೆ. ದಯವಿಟ್ಟು ಆತರ ಫೀಲ್ ಮಾಡ್ಕೋಬೇಡಿ. ಟೆಂಪರೆನ್ಸ್ ಬಂದಿರೋದೇ ಅದಕ್ಕೋಸ್ಕರ. ಟೆಂಪರೆನ್ಸ್ ಕಾರ್ಡ್ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಬ್ಯಾಲೆನ್ಸ್ ನ ಕಂಟಿನ್ಯೂ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಜೀವನನೇ ಒಂದು ಬ್ಯಾಲೆನ್ಸ್. ಕೆಲವೊಂದ್ಸರಿ ದುಃಖ ಆಗತ್ತೆ, ಕೆಲವೊಂದ್ಸರಿ ಸಂತೋಷ ಆಗತ್ತೆ, ಕೆಲವೊಂದು ದಿನಗಳು ಚೆನ್ನಾಗಿ ನಿಮಗೆ ಆಗ್ಬರುತ್ತೆ, ಕೆಲವೊಂದು ದಿನಗಳು ಏನು ಆಗೋದೇ ಇಲ್ಲ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಸಡನ್ ಆಗಿ ಏನಾದ್ರು ಬಂದ ತಕ್ಷಣ ಖುಷಿ ಆಗ್ಬಿಡೋದು, ಸಡನ್ ಆಗಿ ಏನು ಬರ್ಲಿಲ್ಲ ಅಂದ್ರೆ ದುಃಖ ಪಡ್ಕೊಂಡಿರೋದು, ಈ ತರ ಮಾಡ್ಕೊಂಡು ಹೋಗ್ಬೇಡಿ. ಬಂದ್ರು ಅಷ್ಟೇ, ಬರ್ಲಿಲ್ಲ ಅಂದ್ರು ಅಷ್ಟೇ, ಆ ಒಂದು ದಿನ ಏನಿದೆ, ಆ ಒಂದು ಗಳಿಗೆಗಳೇನಿದೆ, ಕ್ಷಣಗಳೇನಿದೆ, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗಿ. ಯಾಕೆಂದ್ರೆ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ವಿಷಯಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಇಲ್ಲಿ ಕೆಲವೊಂದ್ಸರಿ ವ್ಯಕ್ತಿಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅಟ್ ದ ಸೇಮ್ ಟೈಮ್ ಫಿನಾನ್ಸ್ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಸೊ ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್. ಓಕೆನಾ? ಕೆಲವೊಂದ್ಸರಿ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ರಿ, ನಿಮ್ಮ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆಯಲ್ಲ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅಂಡ್ ಮೆಡಿಟೇಷನ್ ಮಾಡಿ. ತುಂಬಾ ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗ್ಬಿಟ್ರೆ ಮೆಡಿಟೇಷನ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಕೆಲವೊಂದು ಸಂಬಂಧಗಳಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತದ್ದು ತೋರಿಸ್ತಾ ಇದೆ. ಸ್ವಲ್ಪ ಹಾರ್ಮನಿ ಅಂದ್ರೆ ಸಾಮರಸ್ಯ ಇಂಬ್ಯಾಲೆನ್ಸ್ ಆಗಿರೋದು, ಅದನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಇಲ್ಲಿ ಕೆಲವೊಬ್ಬರ ಹಾರ್ಟ್ ಚಕ್ರ ಕೂಡ ಇಂಬ್ಯಾಲೆನ್ಸ್ ಆಗಿದೆ. ತುಂಬಾ ಎಮೋಷನಲಿ ಬೇಗ ನೀವು ಹರ್ಟ್ ಆಗ್ಬಿಡ್ತೀರಾ ಅಂತ ಅನ್ಸುತ್ತೆ. ನಿಮ್ಗೆ ಏನೇ ಒಂದು ಇನ್ಸಿಡೆಂಟ್ ಕೇಳಿಸ್ಕೊಂಡು ಕೂಡ, ಅಥವಾ ನಿಮ್ ಜೀವನದಲ್ಲಿ ಏನೇ ಇನ್ಸಿಡೆಂಟ್ ಆದ್ರೂ ಕೂಡ ಅದನ್ನ ಡೈರೆಕ್ಟ್ ಆಗಿ ನೀವು ಹಾರ್ಟ್ ಗೆ ತಗೊಳ್ಳೋದು ಕಾಣಿಸ್ತಾ ಇದೆ. ಅದರಿಂದ ನಿಮ್ಮ ಹಾರ್ಟ್ ಚಕ್ರ ಕೂಡ ಇಂಬ್ಯಾಲೆನ್ಸ್ ಆಗಿದೆ. ದಯವಿಟ್ಟು ಹಾರ್ಟ್ ಚಕ್ರದು ಒಂದ್ ಸ್ವಲ್ಪ ಕಲ್ತ್ಕೊಂಡು ಅದು ಬ್ಯಾಲೆನ್ಸ್ ಮಾಡ್ಕೊಂತ ಬನ್ನಿ. 7 ಚಕ್ರದಲ್ಲಿ ಹಾರ್ಟ್ ಚಕ್ರದು ಒಂದು ಮಂತ್ರ ಬರುತ್ತೆ, ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಟಿ ಅದನ್ನ ಹೇಳ್ಕೊಂತ ಬನ್ನಿ. ಅದರಿಂದ ನಿಮ್ಮ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ಡ್ ಆಗಿರೋದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗುವಂತದ್ದು ಆಗುತ್ತೆ. ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಫೂಲ್ ಬಂದಿದೆ. ಇನ್ನು ಟೆಂಪರೆನ್ಸ್ ಬಂದ್ಬಿಟ್ಟು ಹೆಲ್ತ್ ರಿಲೇಟೆಡ್ ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಮ ಹೆಲ್ತ್ನು ಕೂಡ, ಹೆಲ್ತ್ ನಿಮಗೆ ಯಾಕೆ ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಆಗ್ತಿದೆ ಅಂದ್ರೆ ನಿಮಗೆ ಬೇಗ ಕೋಪ ಬರ್ತಿದೆ, ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಸೊ ನಿಮ್ಮ ಕೋಪನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡ್ಬೇಕು. ಸೊ ಹಂಗಿದ್ರೆ ಮಾತ್ರ ನಿಮ್ಮ ಹೆಲ್ತ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಹೇಳ್ತಿದೆ. ಇನ್ನು ಫೂಲ್ ಬಂದ್ಬಿಟ್ಟು ಏನಂದ್ರೆ ನೀವೊಂಥರ ಫ್ರೀ ಸ್ಪಿರಿಟ್, ರಾಯರ್ ಕಡೆಯಿಂದ ನೀವೊಂಥರ ಫ್ರೀ ಸ್ಪಿರಿಟ್. ನಿಮ್ಮನ್ನ ಯಾರನ್ನು ಕಟ್ಟಾಕಕ್ಕೆ ಆಗಲ್ಲ, ನಿಮ್ಮನ್ನ ಯಾರು ಕೂಡ ಕಟ್ ಹಾಕೋದಕ್ಕೆ ಆಗಲ್ಲ. ನಿಮ್ ಜೀವನದಲ್ಲಿ ತುಂಬಾ ನ್ಯೂ ಬಿಗಿನಿಂಗ್ಸ್ ಆಗುವಂತದ್ದಿದೆ. ನಿಮ್ಮ ಒಂದು ಇನ್ನೋಸೆನ್ಸ್, ನಿಮ್ಮ ಒಂದು ಪ್ಯೂರ್ ಆಗಿರುವಂತಹ ಹಾರ್ಟ್, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ನಂಬಿಕೆ ಇಟ್ಟು ಕೆಲಸ ಮಾಡೋದು, ಸೊ ಇದ್ರಿಂದ ಎಲ್ಲ ನಿಮ್ಗೆ ಒಳ್ಳೇದೇ ಆಗುವಂತದ್ದಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ಇದು ದ ಫೂಲ್ ಬಂದ್ಬಿಟ್ಟು ಒಂಥರ ಸನ್ ಎನರ್ಜಿನ ತೋರಿಸುತ್ತೆ. ಅಂಡ್ ತುಂಬಾನೇ ಲೈಕ್ ಬ್ರೈಟ್ ಆಗಿ ಯಾವ ತರ ಪರ್ಸನ್ ಸ್ವಲ್ಪ ಫ್ರೀ ಆಗಿ ಇರ್ತಾರಲ್ಲ ಆ ತರ ನಿಮ್ಮನ್ನ ಯಾರು ಕಟ್ಟಾಕೋದಕ್ಕೆ ಆಗಲ್ಲ. ಅಂಡ್ ನಿಮ್ಮ ಜರ್ನಿ ಏನಿದೆ, ನಿಮ್ಮ ದಾರಿ ಏನಿದೆ, ಅದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತು. ಅದ್ರ ಸಲುವಾಗಿ ನೀವು ಕೆಲಸ ಮಾಡೋದು ಒಂಥರ ಕೇರ್ ಫ್ರೀ. ಕೆಲವೊಂದ್ಸರಿ ಈ ತರ ಕೇರ್ ಫ್ರೀ ಇರೋದ್ರಿಂದನೇ ನಿಮ್ಮ ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನ ನಿಮ್ಗೆ ಕಷ್ಟಕರವಾಗಿ ಕಾಣಿಸುತ್ತೆ. ಹೆಂಗೆ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನೀವು ಲೆಟ್ಸ್ ಅದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗಿರುತ್ತೆ, ನೀವು ಅದ್ರ ಬಗ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳಲ್ಲ. ಅಲ್ಲಿ ಹೋದಾಗ ನನಗೆ ಏನ್ ಬೇಕು, ಒಂದ್ ನೀರ್ ಬೇಕಾ, ಒಂದು ಮೆಡಿಸಿನ್ ಬೇಕಾಗ್ಬೋದು, ಅಥವಾ ಫುಡ್ ಬೇಕಾಗ್ಬೋದು, ಜಾಗ ಹೆಂಗಿರುತ್ತೋ ಏನು, ಒಂದಷ್ಟು ಶೂಸ್ ನೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಜಾಕೆಟ್ಗಳು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ಟೆ ಎಕ್ಸ್ಟ್ರಾ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ತರ ಎಲ್ಲ ನೀವು ಪ್ಲಾನ್ ಮಾಡೋದೇ ಇಲ್ಲ. ನೀವ್ ಯಾವ ತರ ಅಂದ್ರೆ ಅಲ್ಲಿ ಹೋಗ್ತಾ ಇದೀನಿ, ಹೋಗ್ಬಿಟ್ಟು ನೋಡ್ಕೊಳ್ಳೋಣ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಆ ತರ ಪ್ಲಾನ್ ಮಾಡ್ತೀರಾ. ನೀವು ಸಡನ್ ಆಗಿ ಆಲ್ ಆಫ್ ಸಡನ್ ಹೊರಟ್ಬಿಡ್ತೀರಾ, ಏನು ಇಟ್ಕೊಳ್ಳೋದೇ ಇಲ್ಲ, ಮುಂಜಾಗ್ರತೆ ಅನ್ನೋದು ಇಲ್ಲ. ಸೊ ಅದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಹೋದ್ಮೇಲೆ ನಿಮಗೆ ಬಹಳ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಅಲ್ಲಿ ಚಳಿ ಆದ್ರೆ ನಿಮ್ಮ ಹತ್ರ ಜಾಕೆಟ್ ಇರಲ್ಲ, ಅಲ್ಲಿ ನೀರ್ ಕುಡಿಬೇಕು ಅಂತ ಅನ್ಸದೆ ನೀರಿನ ವ್ಯವಸ್ಥೆ ನೀವು ಮೊದ್ಲೇ ಮಾಡ್ಕೊಂಡಿರಲ್ಲ, ಅಲ್ಲಿ ಏನಾದ್ರು ಮುಳ್ಳು ಕಲ್ಲು ಎಲ್ಲ ಇತ್ತು ಅಂದ್ರೆ ನಿಮ್ಮ ಹತ್ರ ಶೂಸ್ ಇರಲ್ಲ ಹಾಕೊಳಕ್ಕೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಅಟ್ ದ ಎಂಡ್ ಆಫ್ ದ ಡೇ ನಿಮಗೇನೆ ಪ್ರಾಬ್ಲಮ್ ಆಗುತ್ತೆ, ನಿಮಗೇನೆ ಡ್ಯಾಮೇಜ್ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗ್ಬೋದು. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳು ಆಗುವಂತ ಚಾನ್ಸಸ್ ಇದೆ. ಸೊ
ಏನಾದ್ರೂ ಕೆಲಸ ಮಾಡ್ಕೋಬೇಕು, ಏನಾದ್ರೂ ಪ್ರಾಜೆಕ್ಟ್ ನೀವು ವರ್ಕ್ ಮಾಡ್ಬೇಕು ಅಂತ ಇದ್ರೆ, ಅಥವಾ ಬಿಸ್ನೆಸ್ ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ, ದಯವಿಟ್ಟು ಅದಕ್ಕೆ ಮುಂದೆ ಏನೆಲ್ಲ ಆಗ್ಬೋದು ಅದ್ರ ಬಗ್ಗೆ ಸಿದ್ಧತೆನ ಮಾಡ್ಕೊಳ್ಳಿ. ಲಾಸ್ ಆಗುತ್ತೆ, ಲಾಭ ಆಗುತ್ತೆ, ಅಥವಾ ಏನೋ ಇನ್ಕಮ್ ಬರುತ್ತೆ, ಜಾಸ್ತಿ ಬರ್ಬೋದು, ಕೆಲವೊಂದ್ಸರಿ ಕಮ್ಮಿ ಬರ್ಬೋದು. ಇಂಥ ಒಂದು ಎಫೆಕ್ಟ್ ಗಳು ಕೂಡ ನನಗೆ ಆಗ್ಬೋದು. ಸೊ ಇದೆಲ್ಲ ಒಂದ್ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಸಿದ್ಧತೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ನೀವು ಟ್ರಾವೆಲ್ ಮಾಡೋದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀರಾ, ತುಂಬಾ ಇಷ್ಟ ಪಡ್ತೀರಾ ಅಂತ ಅನ್ಸುತ್ತೆ. ನಿಮಗೆ ಯಾವಾಗೆಲ್ಲ ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಅನ್ಸುತ್ತೆ ಅವಾಗ ನೀವು ಟ್ರಾವೆಲ್ ಕೂಡ ಮಾಡ್ಬೋದು. ಅದೊಂದು ಒಳ್ಳೆ ಥೆರಪಿ ಅನ್ಸುತ್ತೆ ನಿಮಗೆ. ಇನ್ನು ನೀವು ರಿಲೇಶನ್ಶಿಪ್ ಅಲ್ಲಿ ಯಾರಿಗೂ ಪ್ರಾಮಿಸ್ ಕೊಡೋದಕ್ಕೆ ಇಷ್ಟಪಡಲ್ಲ, ನಿಮ್ಮ ಕೈಯಲ್ಲಿ ಪ್ರಾಮಿಸಸ್ ನ ತಗೊಳ್ಳೋದು ತುಂಬಾನೇ ಕಷ್ಟ ಅನ್ಸುತ್ತೆ. ಸೊ ರಿಲೇಶನ್ಶಿಪ್ ಆಲ್ರೆಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳಿದರೆ ನಿಮಗೆ, ಅದ್ರ ಸಲುವಾಗಿ ಸ್ವಲ್ಪ ವರ್ಕ್ ಮಾಡೋದು ತುಂಬಾನೇ ಅವಶ್ಯಕತೆ ಇದೆ. ನಿಮಗೆ ಏನ್ ಸ್ಕಿಲ್ಸ್ ಇದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಇರ್ಲಿ. ಆ ಸ್ಕಿಲ್ ರಿಲೇಟೆಡ್ ನೀವು ವರ್ಕ್ ಮಾಡೋದ್ ಕಲೀರಿ. ನಿಮ್ಮ ಹತ್ರ ಸ್ಕಿಲ್ ಇದ್ರೂ ಕೂಡ ಐ ಡೋಂಟ್ ಕೇರ್, ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಆ ತರ ಸುಮ್ನೆ ತಳ್ಕೊಂಡು ಹೋಗ್ಬೇಡಿ. ಆ ಸ್ಕಿಲ್ಸ್ ಕಡೆ ಗಮನ ಕೊಟ್ಬಿಟ್ಟು ಅದ್ರ ಸಲುವಾಗಿ ವರ್ಕ್ ಮಾಡಿ, ಅದನ್ನ ಯೂಸ್ ಮಾಡಿ. ಕೆಲವೊಂದ್ಸತಿ ಬುದ್ಧಿ ಆಗಿರುತ್ತೆ, ಕೆಲವೊಂದ್ಸತಿ ನಿಮ್ಮ ಹತ್ರ ಐಡಿಯಾಸ್ ಇರುತ್ತೆ, ಕೆಲವೊಂದ್ಸತಿ ನಿಮ್ಗೆ ಏನ್ ಮಾಡ್ಬೇಕು ಅಂತಾನು ಗೊತ್ತಿರುತ್ತೆ. ಸೊ ಇದೆಲ್ಲ ಇಟ್ಕೊಂಡು ವರ್ಕ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮುಂದೆ ಬರುವಂತ ಅಪಾಯದಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳಿ ಒಂದು ಸಂದೇಶ ಇಲ್ಲಿ ರಾಯರ್ ಕಡೆಯಿಂದ ಬರ್ತದೆ. ಸೊ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವ್ರಿಗೆ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಬಹಳಷ್ಟು ಪಾಸಿಟಿವ್ ಕಾರ್ಡ್ಸ್ ಇದೆ, ನೀವು ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಕ್ಲೈಮ್ ಮಾಡ್ಕೋಬಹುದು. ಡೆಫಿನೆಟ್ಲಿ ನಿಮಗೆ ಒಳ್ಳೇದಾಗುತ್ತೆ, ಜಾಸ್ತಿ ಚಿಂತೆ ಮಾಡಬೇಡಿ. ನೀವು ಚಿಂತೆ ಮಾಡ್ತಿರೋ ಎಲ್ಲಾ ಕೆಲಸಗಳು ಕೂಡ ಆಗುವಂತ ಮುನ್ಸೂಚನೆ ರಾಯರು ಕೊಟ್ಟಿದ್ದಾರೆ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಥ್ಯಾಂಕ್ ಯು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.